ಇದೇ 13 ದಿನಗಳ ಹಿಂದೆ ನಮ್ಮ ಅಜ್ಜಿ ತೀರ್ಕೊಂಡ್ರು. ರೈತರು, ಅನ್ನದಾತರು ಅವರು. ಸೊ ನ್ಯೂನ್ ಫ್ಲೇಮ್ ಕೆಫೆ ಅಂತ ಗೈಸ್. ಈ ಪಾಸ್ಪೋರ್ಟ್ದೇನೋ ಪ್ರಾಬ್ಲಮ್ ಆಗಿ ಪಪ್ಪ ಬರೋಕ್ಕಾಗಲ್ಲ ಸಡನ್ ಆಗಿ. ಸೊ ಇದು ಅವರಿದ್ದಂತಹ ರೂಮ್. ಇದ್ದಾಗ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಅಜ್ಜಿ ತಾತನ ಚೆನ್ನಾಗಿ ನೋಡ್ಕೊಳ್ಳಿ. ಕೋಪ ಬೇರೆ ಕೋಪ. ಇವರು ಕೆಂಡದಲ್ಲಿ ಮಾಡ್ತಾರೆ ಗೈಸ್. ಈಗ್ಲೂ ಹಳೇದು ನಮ್ಗೆ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಸಾಕು ಗೈಸ್. ನೋಡಿ ಜೋಳ ಕಾಂಬೋಸ್ ಆಫರ್ಸ್ ಇದೆ ನೋಡಿ ಗೈಸ್. Attention please, ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವ್ಲಾಗ್ಗೆ ಸ್ವಾಗತ. ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನೀವು ಭೇಟಿ ಮಾಡ್ತಿರೋದು. ನನ್ನ ಲೈಫಲ್ಲಿ ನೋಡಿ ಹಿಂಗೆ ಈ ರೀಸೆಂಟ್ ಟೈಮ್ಸಲ್ಲಿ ಈ ಒಂದು 6 ತಿಂಗಳಿಂದ ತುಂಬ ಚೇಂಜಸ್ ಆಗಿದೆ. ತುಂಬ ದಿವಸದಿಂದ ವಿಡಿಯೋ ಮಾಡ್ತಿರಲಿಲ್ಲ, ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ. ಬಿಕಾಸ್ ಸ್ಕ್ರಿಪ್ಟ್ ರೈಟಿಂಗಿಗೆ ಹೇಳ್ತಿದ್ದೆ. ಸೊ ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ರೊಸೆಸ್ಸಲ್ಲಿದೆ. ಸೊ ಇದೇ ಟೈಮಲ್ಲಿ ಏನಾಯಿತು ಅಂತಂದರೆ, ಇದೇ 13 ದಿನಗಳ ಹಿಂದೆ ನಮ್ಮ ಅಜ್ಜಿ ತೀರ್ಕೊಂಡ್ರು. ನಮ್ಮ ಅಪ್ಪ ಅವರ ಅಮ್ಮ. ಸೊ ನೀವೆಲ್ಲ ನೋಡಿರ್ತೀರ, 13ನೇ ತಾರೀಕು ನವಂಬರ್ ತೀರ್ಕೊತಾರೆ. ಬಟ್ ಅಲ್ಲಿ ಪಾಸ್ಪೋರ್ಟ್ದೇನೋ ಪ್ರಾಬ್ಲಮ್ ಆಗಿ ಪಪ್ಪ ಬರೋಕ್ಕಾಗಲ್ಲ ಸಡನ್ ಆಗಿ. 2 ದಿನ ಅವ್ರನ್ನ ಒಂದು ಕಡೆ ಇಟ್ಟು, ಆಮೇಲೆ ಅವ್ರು ಬಂದಮೇಲೆ ಎಲ್ಲ ಕಾರ್ಯ ಮುಗಿಸಿ 5ನೇ ದಿನದ್ದು 11ನೇ ದಿನದ್ದು ಎಲ್ಲದನ್ನು ಮುಗಿಸಿ ಅಲ್ಲಿವರೆಗೂ ನಾನೇನು ಮಾಡಿರಲಿಲ್ಲ. ಬಿಕಾಸ್ ಇಟ್ ವಾಸ್ ಅ ಸಡನ್ ಥಿಂಗ್ ವಿಚ್ ಹಸ್ ಹ್ಯಾಪನ್. ಸೊ ತುಂಬ ಬೇಜಾರಾಗಿತ್ತು ಮನೇಲಿ ಎಲ್ಲರಿಗೂ. ಎಲ್ಲ ಕಾರ್ಯ ಎಲ್ಲ ಆಗಿದೆ. ನಮ್ಮ ಅಜ್ಜಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಸೊ ಇದೇ ಅವ್ರು ಇದ್ದಿದ್ದು ರೂಮು. ಸೊ ಇದು ಹೊಸ ಜಾಗ ಅಂತ ಅನ್ಸುತ್ತಲ್ಲ ನಿಮಗೆ. ಈಗ ನಾನು ಇರೋದು ನಮ್ಮ ಅಜ್ಜಿ ತಾತ ಇದ್ದಿದ್ದು ರೂಮಲ್ಲಿ. ಸೊ ನಮ್ಮ ತಾತನೂ 6 ತಿಂಗಳ ಹಿಂದೆ ತೀರ್ಕೊಂಡ್ರು. ಅದು ಎಲ್ರಿಗೂ ಗೊತ್ತು, ನಾನು ವಿಡಿಯೋಲು ಹೇಳಿದೆ. ಸೊ ಇವಾಗ ರೀಸೆಂಟಾಗಿ ನಮ್ಮ ಅಜ್ಜಿನೂ, ನಾನಿರೋದು ಅವ್ರು ಇದ್ದಿದ್ದು ರೂಮಲ್ಲಿ. ನಾನು ಅದನ್ನು ಜಾಸ್ತಿ ತೋರಿಸ್ತಾ ಇರಲಿಲ್ಲ, ಬಟ್ ಇವಾಗ ತೋರಿಸ್ತೀನಿ ಆ ರೂಮ್ನ. ಸ್ವಲ್ಪ ಡರ್ಟಿ ಆಗಿದೆ, ಬೇಜಾರು ಮಾಡ್ಕೊಬೇಡಿ. ಸೊ ಇಲ್ಲೆಲ್ಲ ಎಲ್ಲದನ್ನು ಕಾರ್ಯಗಿರೆಲ್ಲ ಮಾಡಿ ಅದು ಇದೆಲ್ಲ ಐತಲ್ಲ. ಸೊ ಇದು ಅವರಿದ್ದಂತಹ ರೂಮ್. ಓಕೆ. ಸೊ ಇಲ್ಲಿ ನಮ್ಮ ತಾತ ಇರ್ತಾಯಿದ್ರು, ಈ ಕಡೆ ನಮ್ಮ ಅಜ್ಜಿ ಇರ್ತಾಯಿದ್ರು. ಸೊ ಇವತ್ತು ಅವರು ಇಬ್ಬರೂ ಇಲ್ಲ. ನಾನು ನೋಡಿದ್ದೀನಿ ಇವಾಗ ಎಲ್ಲ ಆದಮೇಲೆ ಈ ಎಲ್ಲದನ್ನು ತಂದಿಡ್ತೀವಿ ಆಯಿತಾ, ಅದೆಲ್ಲ ಮಾಡಲೇಬೇಕು ರಿಚುವಲ್ಸ್. ಸೊ ಅದ್ರ ಬದಲು ಇದ್ದಾಗಲೇ ಎಲ್ರೂ ಚೆನ್ನಾಗಿ ನೋಡ್ಕೊಳ್ಳಿ ಗೈಸ್. ಹೋದ್ಮೇಲೆ ಅಷ್ಟೇ ಅವ್ರು ಮುಗೀತು ಅವ್ರದ್ದು. ಅದಾದಮೇಲೆ ಎಲ್ಲರೂ ಅದನ್ನ ಬಿಟ್ಟು ಮುಂದೆ ಹೋಗ್ತಾನೆ ಇರ್ತಾರೆ. ಓಕೆನಾ? ಅಲ್ಲಿವರೆಗೂ ನೀವು ಚೆನ್ನಾಗಿರಿ, ಇರೋವರೆಗೂ ಚೆನ್ನಾಗಿರಿ. ನಿಮ್ಮ ಜೀವ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿಮಗೆ ಮರ್ಯಾದೆ, ಅಲ್ಲಿವರೆಗೂ ಆ ಒಂದು ಏನಂತಾರೆ, ಬರ್ತಾ ಇಲ್ಲ ನಂಗೆ ಮಾತು ಹೇಳೋಕ್ಕೆ. ಸೊ ಇದ್ದಾಗ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಅಜ್ಜಿ ತಾತನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ಏನು ಕೇಳ್ತಾರೋ ಅವ್ರಿಗೆ ಅದನ್ನು ತಂದುಕೊಡಿ, ತಿನ್ನಲಿ, ಹೆಲ್ದಿಯಾಗಿರಿ. ಓಕೆ. ಸೊ ಅದೇ ಮುಖ್ಯ. ನಮ್ಮ ಅಜ್ಜಿ ಎದ್ದು ಓಡಾಡ್ತಾ ಇರಲಿಲ್ಲ, ಅದು ಒಂದು ಮೇನ್ ಕಾರಣ. ಅವರು ಮಲಗಿದ ಕಡೆನೇ ಮಲಗಿರ್ತಾಯಿದ್ರು. ಸೊ ದಯವಿಟ್ಟು ಈಗ ಲೈಕ್ 50 ಹಂಗೆ ದಾಟ್ತಿರೋರಿಗೆ ಒಂದು ಸಜೆಷನ್ ಏನಂತಂದರೆ, ಕುತ್ಕೊಂಬಿಡಿ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದ್ರೂ ಎದ್ದು ಓಡಾಡಿ. ಸೊ ಎದ್ದು ಓಡಾಡ್ತಾ ಇದ್ದರೆ ಹೆಲ್ದಿಯಾಗಿರ್ತೀರ. ಇನ್ನೊಬ್ರ ಹತ್ರ ಹಂಚ್ಕೊಂಡು ಮಾಡಿಸ್ಕೊಂಡು ಇರೋ ಅವಶ್ಯಕತೆ ಇರಲ್ಲ. ಸೊ ಇದನ್ನ ಹೇಳ್ತಾ ಜಾಸ್ತಿ ಇದು ಮಾಡೋಕ್ಕಲ್ಲ. ಸೊ ನನ್ನ ಲೈಫ್ನ ಶುರು ಮಾಡೋಣ. ತುಂಬ ದಿವಸ ಆಗಿತ್ತು ನಾನು ಬ್ಲಾಗೆಲ್ಲ ಮಾಡಿ ಮತ್ತು ರೀಲ್ಸ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೆ. ಸೊ ಇವಾಗ ಶುರು ಮಾಡ್ತೀನಿ. ಐ ಬ್ಯಾಕ್ ಆನ್ ಟ್ರ್ಯಾಕ್. ಸೊ ಈ ರೂಮ್ ಏನಿದೆ, ಇವಾಗ ಈ ರೂಮಲ್ಲಿ ನಾನು ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇದು ನನ್ನ ರೂಮ್ ಆಗಿರುತ್ತೆ. ಇದನ್ನು ಹೆಂಗೆ ಚೇಂಜ್ ಮಾಡ್ತೀನಿ, ಈ ರೂಮ್ ಈಗ ನಾರ್ಮಲಾಗಿ ನೋಡೋಕೆ ಹೆಂಗಿದೆ ಹೇಳಿ, ಈ ಥರ ಗಬ್ಗಬಾಗಿದೆ ಅಲ್ಲ. ಸೊ ಇದು ಹೆಂಗಾಗುತ್ತೆ ಏನು ಅಂತ ತೋರಿಸ್ತೀನಿ. ಬರೋ ದಿವಸಗಳಲ್ಲಿ ತುಂಬ ಸರ್ಪ್ರೈಸಸ್ ಇದೆ ಗೈಸ್. ಏನೇನೋ ಬರೋದಿದೆ, ಎಲ್ಲದನ್ನೂ ಹೇಳ್ತೀನಿ, ಎಲ್ಲದನ್ನೂ ಮಾಡ್ತೀನಿ. ಇವಾಗ ನನ್ನ ಬಟ್ಟೆನ ಐರನ್ನು ಕೊಡಬೇಕು. ಬನ್ನಿ ಐರನ್ನು ಕೊಟ್ಟು ಬರೋಣ. ಕೇಳಲ್ಲ, 2 ಬಿದ್ದರೆ ಸರಿ ಹೋಗುತ್ತೆ. ಓಹೋ, ಜಾಸ್ತಿ ಕೊಬ್ಬಾಗಿದೆ ನಿಂದು. ಬಾ, ಕೋಪ ಬೇರೆ ಕೋಪ. ಸೊ ಇದು ಐರನ್ ಬಟ್ಟೆ ನೋಡಿ, ಮೂಟೆ ಥರ ಎತ್ಕೊಂಡು ಹೋಗ್ತಾಯಿದ್ದೀನಿ. ಮುಂಚೆ ಎಲ್ಲ ಹಿಂಗೆ ಎತ್ಕೊಂಡು ಹೋಗ್ತಾಯಿದ್ದು. ಇವಾಗ ಸ್ವಲ್ಪ ಸ್ಪೆಷಾಲಿಟಿ ಎಲ್ರದ್ದು. ಏನು ಮಾಡೋಣ ನೋಡಿ, ನಮ್ಮ ಪಾರ್ಕಿಂಗ್ ಎಲ್ಲ ಫುಲ್ಲಾಗಿಬಿಡಿದೆ ಗೈಸ್. ಕಾರು. ಇಲ್ಲೊಂದು ಕಾರ್ ಬರುತ್ತೆ, ಇಲ್ಲ ಇಲ್ಲಿ ನಮ್ಮ ಹತ್ರ ಮಾತ್ರ ಕಾರಿಲ್ಲ. ನಮಗೂ ಒಂದು ಟೈಮ್ ಬರುತ್ತೆ.
ಹಿಂಗೆಲ್ಲ ಕಷ್ಟಪಡಬೇಕು. ಮನೇಲಿ ಅಡುಗೆ ಅಂತೀನಿ, ಮನೇಲಿ ಐರನ್ ಮಾಡ್ಕೊಬೋದು. ಬಟ್ ತುಂಬ ಇದೆ, ಮಾಡೋಕ್ಕೆ ಟೈಮ್ ಇಲ್ಲ ಗೈಸ್. ಅದಕ್ಕೆ ಇನ್ನೊಂದು ಕಾರ್ ಬಂದ್ಬಿಡ್ತು ಗೈಸ್. ಸೊ ನಾವು ಹೋಗಿ ಐರನ್ ಕೊಟ್ಟು ಬರೋಣ ಬನ್ನಿ. ನಾನು ಬೇರೆ ಕಡೆ ಮೊದಲು ಹಳೆ ಮನೆ ಇದ್ದಾಗ ಅಲ್ಲಿ ಕೊಡ್ತಾಯಿದ್ದೆ ಐರನ್ಗೆ. ಅಲ್ಲಿ ಯಾವ ಥರ ಅಂತಂದರೆ ಎಲೆಕ್ಟ್ರಿಕಲ್ ಮಾಡ್ತಾಯಿದ್ರು ಆಯಿತಾ ಐರನ್ ಬಾಕ್ಸು. ಬಟ್ ನನಗೆ ಇಲ್ಲಿ ಕೊಡೋಕ್ಕೆ ಏನಕ್ಕೆ ಇಷ್ಟ ಆಯಿತು ಅಂತಂದರೆ ಗೈಸ್ ಇವರು ಕೆಂಡದಲ್ಲಿ ಮಾಡ್ತಾರೆ ಗೈಸ್ ಈಗಲೂ ಹಳೇದು ನೋಡಿ. ನಮಸ್ತೆ. ನಮಸ್ತೆ. ಸೊ ಇದು ಒರಿಜಿನಲ್ ಗೈಸ್, ಮುಂಚೆಯಿಂದನೂ ಈ ಕೆಂಡದಲ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಎಲೆಕ್ಟ್ರಿಕ್ ಬಂದಿರೋದು ಬಿಕಾಸ್ ಎಲ್ಲ ಕೆಂಡ ಯಾರು ಹಿಂಗೆ ಮಾಡ್ತಾ ಕೂತ್ಕೊಂತಾರೆ ಅಂತ. ಬಟ್ ಇವ್ರು ಇನ್ನೂ ಕೆಂಡದಲ್ಲೇ ಆ ಕೆಂಡ ಹಾಕೊಂಡು ಇದ್ಲು ಹಾಕೊಂಡು ಅದರಲ್ಲಿ ಐರನ್ ಮಾಡ್ತಾರೆ. ಅದು ಇನ್ನೂ ಸಕ್ಕತ್ತಾಗಿ ಬರ್ತಾ ಗೈಸ್. ಒರಿಜಿನಲ್ ನೋಡಿ ಗೈಸ್, ನೀರು ಹಾಕೋ ಸ್ಟೈಲ್ ನೋಡಿ ಗೈಸ್. ವಾಟ್ರಲ್ಲಿ ಇದಾಕೊಂಡು ಸುಮ್ಮನೆ ಹಿಂಗೆ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಸಾಕು. ಬಾ ಏನಕ್ಕಂದ್ರೆ ಮುದ್ರೆ ಇರುತ್ತಲ್ಲ ಹಿಂಗೆ ಹಾಕೊಂಡು ಹೋದ್ರೆ ಅದು ಐರನ್ ಮಾಡ್ಬೇಕಾದ್ರೆ ಸ್ವಲ್ಪ ನೀಟಾಗಿ ಬರುತ್ತೆ. 46 ಇದೆಯಾ? ಸೊ 46 ಶರ್ಟ್ ಇದೆ ಬರೀ ಇಲ್ಲೇ ಐರನ್ ಕೊಡೋಕ್ಕೆ. ಮನೇಲಿ ಅಷ್ಟಿದೆ. ರೈತರು ಅನ್ನದಾತರು ಅವರು. ಸೊ ಈ ತೋಟ ಏನೇನಿದೆ, ಈ ತೋಟದಲ್ಲಿ ಈಗ ಕಾರ್ನ್ ಹಾಕ್ಯಾರೆ. ಇದನ್ನೆಲ್ಲ ತೆಗಿತೀರಿ ಇವಾಗ. ಬಂತಣ್ಣ ಕಾರ್ನು? ಬಂದೈತಾ? ಇದು ಜೋಳ ವಾ, ಯಾವುದು ಬಂದಿಲ್ವಾ ಗೈಸ್? ನೋಡಿ ಜೋಳ. ಥೋ ಮತ್ತೆ ಹೋಯ್ತಾ ಇವಾಗ? ನಾಳೆ ನಾನು ಇವ್ರ ಜೊತೆ ಸೇರಿಕೊಂಡು ಅಲ್ಲಿ ಹೆಂಗಿರುತ್ತೆ ಕೆಲಸ, ಹೆಂಗೆ ಬೆಳಿಗ್ಗೆಯಿಂದ ಹೆಂಗೆ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬರೋಣ ಅಣ್ಣ ನಾಳೆ ಗೈಸ್. ನಾಳೆ ರೈತ ಆಗ್ತೀನಿ ನಾನು, ರೈತ. ನೋಡೋಣ ಹೆಂಗಿರುತ್ತೆ ಅವ್ರ ಕಷ್ಟ ಅಂತ ಅಂದ್ಬಿಟ್ಟು ನಮಗೂ ಗೊತ್ತಾಗಬೇಕು ಸ್ವಲ್ಪ. ಹಾಂ ಗೈಸ್, ಏನು ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಈ 3 ಇದ್ರೆ ಸಾಕು ಜೀವನದಲ್ಲಿ. ನೋಡಿ ಗೈಸ್, ಇವರಿಂದ ಕಲ್ತ್ಕೊಳ್ಳೋದು ತುಂಬ ಇದೆ ನಮಗೆ. ನುಕ್ಕೆ ನಾಳೆ ಬಂದು ಇದೇನಿದೆ ಇದನ್ನ ನೋಡೋಣ. ಪಾಪ ಗೈಸ್ ಜೋಳ ಎಲ್ಲ ಹಾಳು ಮಾಡ್ಬಿಟ್ಟಿದೆ ಅಂತ ನವಿಲು. ಅವ್ರು ಕಷ್ಟಪಟ್ಟು ಅಲ್ಲಿಗೆ ಇದಾಕಿ ಎಲ್ಲ ಮಾಡಿರ್ತಾರೆ. ಈ ಒಂದು ಅದು ಇದು ಸಣ್ಣ ಪುಟ್ಟ ಇದರಿಂದ ಎಲ್ಲ ಹಾಳಾಗೋಗ್ಬಿಡುತ್ತೆ. ನೋಡಿ ಗೈಸ್, ಪೀಸ್ಫುಲ್ ಜೀವನ ಗೈಸ್ ಇದು. ನಮಗೂ ತುಂಬ ಆಸೆ ಈ ಥರ ಫಾರ್ಮಿಂಗ್ ಮಾಡಬೇಕು, ಏನಾದ್ರು ಬೆಳಿಬೇಕು, ತೋಟ ತೊಗೊಂಡು ಅಂತ. ನೋಡೋಣ, ದೇವ್ರು ಒಳ್ಳೇದು ಮಾಡಲಿ, ಮಾಡೋಣ ಎಲ್ಲ. ಒಂದು ರೀಸೆಂಟ್ ಸಾಂಗ್ ರಿಲೀಸ್ ಆಗಿದೆ. ಆ ಸಾಂಗ್ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟಿದೆ ಗೈಸ್. ಏನು ಚೆನ್ನಾಗಿದೆ ಗೊತ್ತಾ ಸಾಂಗು. ನವೀನ್ ಸಜ್ಜು ಅವ್ರು ಮಾಡಿರೋಂಥ ಸಾಂಗ್ ಅದು. ಅವ್ರದ್ದೇ ಮೂವಿ ಲೋ ನವೀನ ಅಂತ ಅಂದ ಮೂವಿ. ಪ್ರಮೋಷನ್ ಏನಲ್ಲ ಇದು. ಬಟ್ ಆ ಸಾಂಗ್ ಲಿರಿಕ್ಸು, ಆ ಮ್ಯೂಸಿಕ್ಕು ಎಷ್ಟು ಇಷ್ಟ ಆಗಿದೆ ಅಂತಂದರೆ, ಏನೋ ನಾನು ಹಾಕಿದ್ರೆ ಕಾಪಿರೈಟ್ಸ್ ಆಗಿಬಿಡುತ್ತೆ, ಅದು ಹೇಳ್ತೀನಿ ಕೇಳಿ. ದೊಡ್ಡತಯ್ಯಮ್ಮ ಅಡುಗೆ ಮಾಡಕ್ಕೆ ಬತ್ತೀರೋ ಸುದ್ದಿ ಕೇಳಿ, ಕ್ವಾಣೆ ಒಳಗೆ ಅವರೇ ಕಾಳು ಕುಣದಾಡ್ತಿತ್ತು, ಇತ್ಲಲ್ಲಿರೋ ಹಿರೇಕಾಯಿ ಬಗ್ ನೋಡ್ತಿತ್ತು ಸುದ್ದಿ ಕೇಳಿ, ಬಟ್ಲಲ್ಲಿರೋ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಾಡ್ತಿತ್ತು. ಕ್ರೇಜಿ ಲಿರಿಕ್ಸು ಗೈಸ್, ಕ್ರೇಜಿ ಲಿರಿಕ್ಸು. ಕೇಳಿ, ಕಾಣಾಣೋ ಅಂತ ಅಂದ್ಬಿಟ್ಟು ಸಾಂಗ್ ಇದೆ. ಕೋಣಾಣೋ ಅಂತ ಇದೆ ಆನಂದ್ ಆಡಿಯೋಸಲ್ಲಿ. ಸೊ ದಿಸ್ ನಾಟ್ ಅ ಪ್ರಮೋಷನ್, ಪ್ರಾಮಿಸ್. ಸೊ ನನಗಿಷ್ಟ ಆಯಿತು, ಪರ್ಸ್ನಲ್ ಫೇವ್ರೇಟ್. ಅದಕ್ಕೆ ಈಗ ರೀಸೆಂಟಾಗಿ ಕೇಳಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಇವಾಗ ಏನೇನು ಕೆಲಸ ಇದೆ ಅಂತ ನೋಡೋಣ ಬನ್ನಿ. ಆಮೇಲೆ ಬೆಂಗಳೂರು ಇವಾಗ ಸ್ವಿಟ್ಜರ್ಲ್ಯಾಂಡ್ ಆಗಿಬಿಟ್ಟಿದೆ. ಚಳಿ ಅಂದರೆ ಚಳಿ. ಸೊ ನೀವು ಏನೇನು ಹಾಕೊಂಡು ಮಾಡ್ತೀರ ನೋಡಿ. ನಾನು ಇದು ಅಲ್ಲಿದು ಸೌತ್ ಆಫ್ರಿಕಾದು. ಎಷ್ಟು ವಾರ್ಮ್ ಆಗಿಡುತ್ತೆ ಅಂದರೆ ಒಳಗಡೆ, ಸೂಪರ್. ನಾನು ಆಕಾಶ್ ಹೊರಗಡೆ ಹೋಗ್ತಾಯಿದ್ದೀವಿ ಇಲ್ಲೇ. ಸೊ ನೀನು ವಾಚ್ ನೋಡ್ಬೇಕಂತೆ ಕ್ಯಾಸಿಯೋದು. ಸೊ ಕ್ಯಾಸಿಯೋ ಇದ್ರ ಹತ್ರ ಹೋಗ್ತಾಯಿದ್ದೀನಿ. ಆ್ಯಂಡ್ ರೀಸೆಂಟಾಗಿ ನನ್ನ ಬರ್ಡೇ ಆಯಿತು. ನಾನು ಬರ್ಡೇ ಮಾಡ್ಕೊಂಡಿಲ್ಲ ಬಿಕಾಸ್ ಅಜ್ಜಿ ತೀರ್ಕೊಂಡಿದ್ದಾರಲ್ಲ. ಸೊ ಅಜ್ಜಿ ತೀರ್ಕೊಂಡು 4 ದಿವಸಕ್ಕೇ ನನ್ನ ಬರ್ಡೇ ಇದ್ದಿದ್ದು. ಸೊ ಅದಕ್ಕೆ ಸರಿ ಬರ್ಡೇ ಮಾಡ್ಕೊಂಡಿಲ್ಲ. ಆ್ಯಂಡ್ ವಿಶ್ ಮಾಡಿದ ಎಲ್ಲ ನನ್ನ ಪ್ರೀತಿಯ ತಮ್ಮಂದಿರಿಗೆ, ಅಣ್ಣಂದಿರಿಗೆ, ಅಕ್ಕಂದಿರಿಗೆ, ಬೇಬೀಸ್ಗೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಆ್ಯಂಡ್ ಅದೇ ಸರಿ ಫುಲ್ ಡಲಲ್ಲಿದೆ. ವರುಣ್ ಬಂದಿದ್ದ. ವರುಣ್ ಅಂದರೆ ಲೈಕ್ ಕರೆದ, ಗ್ಲೆನ್ಸಿಗೆ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿಸಿದ ಬುಜ್ಜಿ. ಆಮೇಲೆ ವರುಣ್ ಎಲ್ಲರೂ ಕರ್ಕೊಂಡೋಗಿ ಇದು ಮಾಡಿಸಿದ್ದು. ಸೊ ಅವ್ರಿಗೆಲ್ಲ ಟ್ರೀಟ್ ಕೊಡೋದು ಇನ್ನೂ ಬಾಕಿ ಇದೆ. ಸೊ ಇದು ನನ್ನ ಬರ್ಡೇಗೆ ಕೊಟ್ಟಿದ್ದು ಗೈಸ್, ಗಿಫ್ಟ್ ಕೊಟ್ಟಿದ್ದು ಗೈಸ್ ನನ್ನ ಬರ್ಡೇಗೆ. ಇವರೆಲ್ಲ ನನ್ನ ಫ್ರೆಂಡ್ ಕೊಟ್ಟಿದ್ದು, ಬೇರೆ ಫ್ರೆಂಡು. ಇವ್ರು ಯಾರು ಅಲ್ಲ, ನಮ್ಮ ಹುಡುಗರೆಲ್ಲ ನಂಗೆ ಗಿಫ್ಟ್ ಕೊಡಲ್ಲ ಗೈಸ್. ಗಿಫ್ಟ್ ಎಲ್ಲ ಕೊಡಲ್ಲ, ಟ್ರೀಟ್ ಮಾತ್ರ ಕೇಳ್ತಾರೆ. ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಟ್ರೀಟ್ ಕೇಳೋದು ನಮ್ಮ ಜನ. ಟ್ರೀಟ್ ಬದಲು ವಾಚ್ ತೊಗೊಳೋದು. ನಡೆಯಲ್ಲ. ಆಯ್ತು, ನೀನು ನಂಗೆ ಕೊಡಿಸು, ನಾನು ನಿಂಗೆ ಕೊಡಿಸ್ತೀನಿ ವಾಚು. ನನಗೆ MK ಬೇಕು.
ಮೈಕಲ್ ಕಾರ್ಸ್ ಯಾಕೆ ಹುಡುಗರ್ದಿಲ್ವಾ ನಡಿ. ಆ್ಯಂಡ್ ಗೈಸ್ ಜ್ಞಾನಿ ಅಂತ ನನ್ನ ಫ್ರೆಂಡು ಅವನೊಂದು ಕೆಫೆ ಓಪನ್ ಮಾಡ್ಯಾನೆ. ಸೊ ಅಲ್ಲಿ ಹೋಗಿ ಆ ಕೆಫೆ ಹೆಂಗಿದೆ, ಎಲ್ಲಿದೆ, ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟು ಇಲ್ಲಿ ಕೆಫೆ ಹೋಗೋಣ ಬನ್ನಿ. ತೋರಿಸ್ಬಾರ್ದು. ಸೊ ವಾಚ್ ಅಂಗಡಿಗೆ ಬಂದಿದ್ವಿ. ನೋಡಲಿ ಹುಡುಗಿರು ಹಾಕೋದು ಅಂತ ಹೇಳ್ದಲ್ಲ, ನೋಡು ಶಾರುಖ್ ಖಾನ್ ಅಲ್ಲ ಅದು, ಸಾರಿ. ನೋಡು ಹಿಂಗೆ ಗೈಸ್ ಈ ವಾಚ್ ಸೌಮ್ಯ ಗೈಸ್ ನನಗೆ ಫೇವ್ರೆಟ್. ಓ ಮೈ ಗಾಡ್ ಸಾಕಾಗಿದೆ. 5290 ನೋಡಿ ಗೈಸ್ ಸಾಕಾಗಿದೆ. ಇದಕ್ಕೆ ಲೈಕ್ ಇಟ್ ಕಾಸ್ಟ್ 5290, 5290. ಹಾಂ ಇದು ಸೇಮ್. No, it's the same lower. ಕಲರ್ ಡಿಫ್ರೆನ್ಸ್ ಇದೆ ಇದು ಸ್ವಲ್ಪ. ಬ್ಲ್ಯಾಕ್. ಇದಕ್ಕೆಲ್ಲ ಒಂಥರ ವಿಂಟೇಜ್ ಆಗಿ ಸಾಕಾಗಿದೆ ಈ ಥರ ವಾಚ್ಗಳು. ನಾವು ಇತ್ತಲ್ಲ 1,000 ರೂಪಾಯಿ ಇಲ್ಲಿ ಇದ್ದಿದ್ರೆ 5 ಜನಕ್ಕೆ ತಗೊಳ್ಳೋಣ ಅಂತ. ಹಾಂ ಗೈಸ್ ನೋಡಿ ಗೈಸ್ ಸಾಕಾಗಿದೆ. ಇದೆಲ್ಲ ಬೆಸ್ಟ್ ಸೆಲ್ಲರ್ಸ್ ಅಂತ. ಎಷ್ಟು ಸ್ಟಾರ್ಟಿಂಗು? ಪೊಲೀಸಲ್ಲಿ ಇರುತ್ತೆ ಗೈಸ್. ನನಗೆ ಇವಾಗ ಸದ್ಯಕ್ಕೆ ಯಾಕೆ ತೊಗೊಬೇಕು ಗೊತ್ತಾ ವಾಚ್ ನಾನು? ಎಲ್ಲದು ಮೈಕಲ್ ಕೋರ್ಸ್. ಹಾಂ ಇದಿದೆ ಆಲ್ರೆಡಿ. ಇದೆ ಮೈಕಲ್ ಕೋರ್ಸ್ ಸಕ್ಕತ್ತಾಗಿದೆ ಗೈಸ್. ಓ ಮೈ ಗಾಡ್ ಇದು ನೋಡಿ ಹೆಂಗಿದೆ ಡಯಲು, ಬ್ಲ್ಯಾಕ್ ಮತ್ತು ಪಕ್ಕ ಗೋಲ್ಡು ಎರಡೂ ಸೂಪರ್ ಆಗಿದೆ. ಓ ಇದಂತೂ ನೆಕ್ಸ್ಟ್ ಲೆವೆಲ್. ವೆಲ್ಕಮ್ ಗೈಸ್. ಆಕಾಶ್ ನಂಗೆ ಗಿಫ್ಟ್ ಕೊಟ್ಟ. ಥ್ಯಾಂಕ್ ಯು ಆಕಾಶ್. ಸರಿ ನಾನು ಆಕಾಶ್ ಗಿಫ್ಟ್ ಕೊಡ್ಸಿದೆ ಗೈಸ್ ನನ್ನ ಬರ್ಡೇಗೆ. ಥ್ಯಾಂಕ್ ಯು ಆಕಾಶ್. ಖುಷಿನಾ ನನಗೆ ಗಿಫ್ಟು? ಈ ಥರ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹೊಡೆಯೋ ಡೈಲಾಗ್ ಎಲ್ಲ ಹೊಡಿಬೇಡ ಗೈಸ್. ಬನ್ನಿ ಇವಾಗ ವಾಚ್ ತೊಗೊಳಾಯ್ತು, ಕೆಫೆಗೆ ಹೋಗೋಣ. ಆ ಕೆಫೆ ಹೆಂಗಿದೆ, ಅಲ್ಲಿ ಏನೇನು ಸಿಗುತ್ತೆ ಎಲ್ಲ ಹೇಳ್ತೀನಿ ಬನ್ನಿ. ಸೊ ಇಲ್ಲಿಗೆ ಬಂದ್ವಿ ನೋಡಿ. ಇದೊಂಥರ ಕೆಫೆ ಥರ ಕಣ, ನ್ಯೂನ್ ಫ್ಲೇಮ್ ಕೆಫೆ ಅಂತ ಗೈಸ್. ನಮ್ಮ ಬಾಯ್ಸ್ ಎಲ್ಲ ಒಳಗಡೆ ಇರ್ತಾರೆ, ನಮ್ಮ ಹುಡುಗರು. ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ಸರ್ ಜ್ಞಾನಿ ಅವರು ಇದ್ದಾರಾ? ಸರ್ ಸರ್ ನಮಸ್ತೆ. ಆರಾಮ ಸರ್? ಸರ್ ಬರ್ಬೋದಾ ಒಳಗಡೆ? ಬರ್ಬೋದಾ ಸರ್? ಚಪ್ಪಲಿ ಬಿಟ್ಟು ಬರ್ಬೇಕಾ ಸರ್? ಹಾಯ್, ಕಂಗ್ರ್ಯಾಚುಲೇಷನ್ಸ್. ಬಚ್ಚಾ ಹಾಯ್. ಏಯ್ ನೋಡ್ದಾ ವಚ್ಚಂದು ಇದೇ ಚೇಂಜ್ ಆಗೋಯ್ತು. ಹೆಂಗೋಗ್ತಿದೆ? ನ್ಯೂನ್ ಫ್ಲೇಮ್ ಕೆಫೆ ಅಂತ. ಎಲ್ಲಿ ಲೊಕೇಟ್ ಆಗಿರೋದು, ಏನು ಎತ್ತ ಅಂತ ಅಂದ್ಬಿಟ್ಟು ಟು ಪೆಬಲ್ ವೇ ಬ್ಯಾಕ್ ಗೇಟು. ನಾಕ್ಷಿಟಳ್ಳಿಯಿಂದ ಸ್ಟ್ರೈಟ್ ಬಂದರೆ ಸಾಯಿಬಾಬಾ ದೇವಸ್ಥಾನ ಬರ್ತದೆ ಸರ್ಕಲ್ಲು. ಅಲ್ಲಿ ಲೆಫ್ಟ್ ತಗೊಂಡಿದ ತಕ್ಷಣ ಸೆಕೆಂಡ್ ಬಿಲ್ಡಿಂಗ್. ಗೈಸ್ ದಯವಿಟ್ಟು ಬನ್ನಿ. ಲೈಕ್ ಆದಷ್ಟು ಇಲ್ಲೇ ಎಲ್ಲ ಹತ್ತತ್ರ ಕಾಲೇಜಸ್ಗಳಿದೆ. ಸೊ ಒಂದ್ಸರಿ ಬಂದು ಟ್ರೈ ಮಾಡಿ, ಖಂಡಿತ ಬಿಡಲ್ಲ. ನೋಡಿ ಒಳ್ಳೆ ಪ್ಲೇಸಸ್ಗಳಿದೆ, ಲೈಕ್ ಕುತ್ಕೊಂಡು ಚಿಲ್ ಮಾಡೋಕ್ಕೆ. ಆರಾಮಾಗಿ ಕುತ್ಕೊಂಡು ನೀವು ಯಾರನ್ನಾರು ಕರ್ಕೊಂಡ್ಬಂದು ಕುತ್ಕೊಂಡು ಮಾತಾಡ್ಬೋದು. ಮೀಟಿಂಗ್ ಆಗಿರಲಿ, ಚಾಟಿಂಗ್ ಆಗಿರಲಿ, ಡೇಟಿಂಗ್ ಆಗಿರಲಿ, ನ್ಯೂನ್ ಕೆಫೆ ಇಸ್ ದ ಬೆಸ್ಟ್. ನೋಡಿ ಗೈಸ್ ಶೋರ್ಮಾ ಇದೆ. ಏನೇನು ಸಿಗುತ್ತೆ, ಏನೇನು ಫೇಮಸ್ ನಿಮ್ಮಲ್ಲಿ? ಶವರ್ಮಾ ಸಿಗುತ್ತೆ. ಹಾಂ ಫೇಮಸ್ ಶವರ್ಮಾ, ಬರ್ಗರ್, ಸ್ಯಾಂಡ್ವಿಚ್, ರೋಲ್ಸ್, ಕಾಂಬೋಸ್ ಆಫರ್ಸ್ ಇದೆ ಫ್ರೆಂಡ್ಸ್ ಜೊತೆ ಬಂದ್ರೆ. ಹಾಂ ಗೈಸ್ ಆಮೇಲೆ ಬಂದು ನನ್ನ ಹೆಸರು ಹೇಳಿದ್ರೆ ಸೂರ್ಯನ ವಿಡಿಯೋ ನೋಡ್ಕೊಂಡು ಆಫರ್ 10% ಆಫರ್. ಏಯ್ ಆಯ್ತಲ್ಲ ಗೈಸ್ ನೋಡಿ 10%. ಬೇರೆ ಕಡೆ ಎಲ್ಲ ಜಾಸ್ತಿ ದುಡ್ಡು ಕೀಳ್ತಾರೆ. ಹಾಂ ನೋಡಿ ಗೈಸ್ ಎಲ್ಲ ಕಮ್ಮಿ 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 ದುಡ್ಡಿದೆ. ಬಜೆಟ್ ಫ್ರೆಂಡ್ಲಿ, ಆರಾಮಾಗಿ ಬಂದು ತಿನ್ಬೋದು. ಇದೆಲ್ಲ ಇವಾಗ ಆರಾಮಾಗಿ ನಮ್ಮ ಜನ ಕೊಟ್ಟು ತಿಂತಾರೆ ಬಿಡು, ಬರ್ತಾರೆ ಬಿಡು. ಏನಿ ಆಲ್ ದ ಬೆಸ್ಟ್.
ನೋಡಿ ಶವರ್ಮಾ, ಫ್ರೈಸು, ಸ್ಯಾಂಡ್ವಿಚಸ್ಸು, ಕೋಲ್ಡ್ ಕಾಫಿ ಮತ್ತು ಮೊಯ್ತೋ ಎಲ್ಲ ಸಿಗುತ್ತೆ. ಬನ್ನಿ, ಎಂಜಾಯ್ ಮಾಡಿ ಗೈಸ್. ನೋಡಿ ಏನೋ ಸ್ಪೆಷಲ್ ಪಲ್ಪಿ ಜ್ಯೂಸ್ ಅಂತ ಇದು. ಇವತ್ತಿನ ಆಫರಾ ಇದು? ಹಂಗಾರೆ ನಾಳೆ ಎಲ್ಲ ಬಂದರೆ ಇರಲ್ವಾ? ಓಕೆ ಓಕೆ ಓಕೆ. ಹೋಮ್ ಮೇಡ್ ಅಂತೆ ಗೈಸ್ ಇದು. ಡಿಫ್ರೆಂಟ್ ಆಗಿದೆ. ಈ ಅರೇಬಿಯನ್ ಪಲ್ಪಿ ಗ್ರೇಪ್ ಜ್ಯೂಸಲ್ಲಿ ನಿಮಗೆ ಸೀಡ್ಸ್ ಸಿಗ್ತಾ ಇರುತ್ತೆ ಮಧ್ಯೆ ಮಧ್ಯೆ, ಬಟ್ ಇದರಲ್ಲಿ ಸೀಡ್ಸೇ ಇಲ್ಲ, ಬರೀ ಪಲ್ಪ್ ಸಿಗುತ್ತೆ. ಸೊ ಚೆನ್ನಾಗಿದೆ, ಟ್ರೈ ಮಾಡಿ ಗೈಸ್. ನೋಡಿ ಗೈಸ್, ಈ ಕಡೆ ಹೆಂಗೆ ಜಾಗ ಇದೆ ಎಷ್ಟು. ಈ ಕಡೆನೂ ಕೊಡ್ತಾರೆ, ಆ ಕಡೆನೂ ಕೊಡ್ತಾರೆ. ಟ್ರೈ ಮಾಡಿ ಗೈಸ್, ಬಂದು. ನೋಡಿ ಗೈಸ್, ಸಾಲ ಇದೆ ಗೈಸ್. ರೋಲು ಮೇನ್ ಇದರಲ್ಲಿ ಫ್ರೈಸು, ವೆಜಸ್ ಎಲ್ಲ ಹಾಕ್ಯಾರೆ. ಶುಭ, ಒಳ್ಳೆ ಆಂಬಿಯನ್ಸು. ನೋಡಿ ಲೈಟ್ ಗೀಟೆಲ್ಲ ಹಾಕ್ಬಿಟ್ಟು ಕ್ರೇಜಿಯಾಗಿ ಇದು ಮಾಡ್ಯಾರ. ಆ ಕಡೆಯಿಂದ ಬರುತ್ತಾ? ಹಾಂ, ಇಲ್ಲೂ RGB ಲೈಟೆಲ್ಲ ಹಾಕ್ಸಿ ಅಂತ ಸರ್. ನಿಯಾನ್ ಫ್ಲೇಮ್ ಕೆಫೆ ನೋಡಿ. ಬಾಯ್ ಅಚ್ಚಾ, ಗನಿ ಬಾಯ್ ಬಾಯ್, ವೆಲ್ಕಮ್ ವೆಲ್ಕಮ್, ಬಾಯ್ ಬಾಯ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ.